ವೆಲ್ಕಮ್ ಟು ಮಿಲೆಟ್ಸ್ ಮನೆ ಊಟ. ನಾನು ನಿಮ್ಮ ಮನೆ ಮಗಳು ನಾಗರತ್ನ. ಇಂದು ಮಾಡುತ್ತಿರುವ ರೆಸಿಪಿ ಸೊಪ್ಪಿಗೆ ಹಾಲು ಬಿಟ್ಟು ಮಾಡುವ ಪಲ್ಯ. ಇದು ಸಾಂಪ್ರದಾಯಿಕ ಅಡುಗೆ, ನಮ್ಮ ತಾಯಿ ಮಾಡ್ತಾಯಿದ್ರು. ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಇದು ಸೊಪ್ಪು 2 ಕಟ್ಟು ಬಂದುಬಿಟ್ಟು, ಈ ಸೊಪ್ಪು ಬಂದುಬಿಟ್ಟು ಕೀರೆ ಸೊಪ್ಪು. ಅದಕ್ಕೆ ಬೇಕಾಗಿರೋದು ಕಡಲೆ ಬೀಜ, ಕಾಯಿ ತುರಿ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಉಪ್ಪು, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು. ಈಗ ಇದಕ್ಕೆ ನಾವು ಫಸ್ಟು ಕಡಲೆ ಬೀಜನ ಸ್ವಲ್ಪ ಹುರ್ಕೋಬೇಕು, ಆಮೇಲೆ ನಾನು ಮುಂದಿನ ಪ್ರೊಸೆಸ್ ತೋರಿಸ್ತೀನಿ. ಕಡಲೆ ಬೀಜನ ಲೈಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಕಡಲೆ ಬೀಜ ಆಲ್ರೆಡಿ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಇದನ್ನು ಮತ್ತು ಕಾಯಿ ತುರಿ 2 ಸೇರಿಬಿಟ್ಟು ಫುಲ್ಲು ನೈಸ್ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಒಗ್ಗರಣೆ ಮಾಡೋಣ ಬನ್ನಿ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಇದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೀನಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ 1 ಬೌಲು ಈರುಳ್ಳಿ ಹಾಕ್ತೀನಿ. ಒಂದು ದೊಡ್ಡದೊಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಇದಾಗಿದೆ. ಈಗ ಸೊಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು. ಇದು ಬಂದುಬಿಟ್ಟು ನಾನು 4-5 ಜನ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ 1 ಕಂತೆ ಸೊಪ್ಪು ಹಾಕಿನೂ ಮಾಡ್ಬೋದು. ಈಗ ಇದು ಸ್ವಲ್ಪ ಒಗ್ಗರಣೆಯಲ್ಲಿ ನೀಟಾಗಿ ಇದಾಗಬೇಕು. ಈಗ ಇದು ಪೇಸ್ಟ್ ಆಗಿರೋ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೆ ಇದನ್ನ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ನಾವು ಇದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ನೀರು ಬೇಕಾದರೂ ಹಾಕ್ಕೋಬೋದು. ಮುದ್ದೆಗೂ ಊಟ ಮಾಡ್ಬೋದು, ಚಪಾತಿ, ಅನ್ನ ಎಲ್ಲದಕ್ಕೂ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದರಲ್ಲಿ ಬೇಯಬೇಕಿದು. ಬೇಯಿದ್ರೆ ಹಾಲು ಬಿಟ್ಟು ಮಾಡೋ ಸೊಪ್ಪಿನ ಪಲ್ಯ ರೆಡಿ. ಇದು ಸ್ವಲ್ಪ ಬೇಯಬೇಕು, 1-5 ಮಿನಿಟ್ಸ್. ಹಾಲು ಬಿಟ್ಟು ಸೊಪ್ಪು ಹಾಕಿ ಮಾಡಿರುವ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದನ್ನು ಹಳ್ಳಿ ಕಡೆ ಬಂದುಬಿಟ್ಟು ಕುಕ್ಸೆಪ್ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಊಟ ಮಾಡ್ಬೋದು. ತುಂಬ ಕಾಂಬಿನೇಷನ್ ತುಂಬ